ಇದಾವೆ. ತಾವು ತಮ್ಮ ಇಂಡಿವಿಜುವಲ್ ನೀವು ಯಾರಿಗೆ ಲೈಕ್ ಮಾಡ್ತೀರಿ? ಇಲ್ಲ, ನನಗೇನಿಲ್ಲ, ಪಕ್ಷ ತೀರ್ಮಾನ ಮಾಡ್ಬೇಕು. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ನೀವು ತಯಾರಿದ್ರೆ ನೀವು ಪರವಾಗಿ ಶಿಫಾರಸು ಮಾಡ್ತೀನಿ. ತುಂಬಾ ಥ್ಯಾಂಕ್ ಯು ಸರ್. ನಡೀತಾ ಇದೆಯಲ್ಲ, ಏನು ವಾತಾವರಣ ಇದೆ ಸರ್? ಏನಿಲ್ಲ, ಇವತ್ತು ಕಾರ್ಯಕರ್ತರು ತಮ್ಮ ನಾಯಕನ ಬಗ್ಗೆ ಅಭಿಪ್ರಾಯ ಕೊಡಕ್ಕೆ ಬಂದಿದ್ದಾರೆ. ರಾಜ್ಯ ಸಮಿತಿಯಿಂದ ಇವತ್ತು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿದೆ. ಆಕಾಂಕ್ಷಿಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಮುಖಂಡರುಗಳ ಅಭಿಪ್ರಾಯವನ್ನು ಕೂಡ ಪಡಿತಕ್ಕಂಥದ್ದು ನಡೀತಾ ಇದೆ. ಸರಿ, ಇವತ್ತು ಫೈನಲ್ ಆಗ್ತೈತಿ? ಇಲ್ಲ, ಏನು ನಡೀತಾ ಇದೆ? ಫೈನಲ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ, ಅದು ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು. ಸರ್, ಇನ್ನೂ ಒಂದು ಮಾತು, ಲಾಸ್ಟ್ ಟೈಮ್ ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಜಾಸ್ತಿ ಓಟ್ಲಿಂದ ಅವರು ಸೋಲಾಗಿದ್ರು. ಸೊ ಇವತ್ತು ಏನು ಬೇರೆಯವ್ರಿಗೆ ಕೊಟ್ರ ಅಂತ ಹೇಳಿದ್ರೆ ನಾವು ವೋಟ್ ಮಾಡಂಗಿಲ್ಲ ಜನ ಅಂತ ಹೇಳ್ತಾ ಇದ್ದಾರೆ. ಬೇರೆಯವ್ರು ಅಂತ ಹೇಳಿದ್ರೆ ವರ್ಗಿನ ಜನರಿಗೆ ಕೊಟ್ಟರೆ ವೋಟ್ ಹಾಕಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಈಗ ಹೊರಗಿನವರು ಒಳಗಿನವರು ಅನ್ನೋಕಿನ ನಮ್ಮ ಪಕ್ಷ ತತ್ವ ಸಿದ್ಧಾಂತ, ನಮ್ಮ ಪಕ್ಷದ ಶಕ್ತಿ ಏನಿವತ್ತು ತಳಮಟ್ಟದಲ್ಲಿದೆ, ಅದರ ಮೇಲೆ ಚುನಾವಣೆ ಆಗ್ತಕ್ಕಂಥದ್ದು. ಪಕ್ಷ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವೆಲ್ಲ ಒಪ್ಕೊಳ್ಬೇಕಾಗುತ್ತೆ. ಸರ್, ಇನ್ನೊಂದು ಮಾತು, ಈಗ ಯಾರು ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ, ಎಸ್ಪೆಷಲಿ ಮೆನಾರಿಟಿಗೆ ಕೊಟ್ರೆ ಇಲ್ಲ, ಅದೆಲ್ಲ ಪಕ್ಷ ತೀರ್ಮಾನ ಮಾಡ್ತಾರೆ. ಬಹಳ ಮೆನಾರಿಟಿಗೆ ಟಿಕೆಟ್ ಕೊಟ್ರೆ ಮ್ಯಾಲಿನ ಜನ ಬಂದ್ಬಿಟ್ಟು ಇಲ್ಲೇ ವರ್ಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು. ಪಕ್ಷದಲ್ಲಿ ಯಾವತ್ತೂ ಕೂಡ ಜಾತಿ ಮತ ಭೇದ ಯಾವತ್ತೂ ಕೂಡ ಇಲ್ಲ. ನಾವೆಲ್ಲ ಪಕ್ಷದ ತೀರ್ಮಾನ ಆದಮೇಲೆ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಚುನಾವಣೆ ಆಕಾಟಕ್ಕೆ ಇಳಿತಾರೆ. ರಾಜ್ಯದ ಮುಖಂಡರು ಎಲ್ಲ ಬರ್ತಾರೆ. ಕಾಂಗ್ರೆಸ್ ಪಕ್ಷ ಯಾರಿಗೆ ಕೊಟ್ಟರು ಕೂಡ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಶಿಗ್ಗಾಂವ್ನಲ್ಲಿ ಇದಾವೆ.